ನಮ್ಮ ಪ್ರಯೋಗವನ್ನು ಪ್ರಾರಂಭಿಸೋಣ ಇವಾ. ಓಹ್ ಹೌದು. ವಾವ್, ಇನ್ನಷ್ಟು ಸೇರಿಸೋಣ. ಇವಾ, ಇಲ್ಲ, ನಿಲ್ಲಿಸು. ಓಹ್, ಓ ಇಲ್ಲ, ಲಾವಾ. ನಾವು ಓಡಲೇಬೇಕು. ಲಾವಾ, ಓ ನನ್ನ ದೇವರೇ. ನನ್ನ ದಯೆ. ಲಾವಾ ಲಾವಾ, ಓ ನನ್ನ ದೇವರೇ. ಸಹಾಯ. ವೇಗವಾಗಿ ಸ್ಟೇಫಿ. ಇವಾ, ಟ್ರಾಂಪೋಲೈನ್ಸ್ ಮೇಲೆ ಅಡಗೋಣ. ಸರಿ, ವೇಗವಾಗಿ. ಲಾವಾ ಎಲ್ಲೆಡೆ ಇದೆ, ಯಾರಾದರೂ ಸಹಾಯ ಮಾಡಿ. ಓಹ್ ಇಲ್ಲ, ತುಂಬಾ ಲಾವಾ ಇದೆ. ಸಹಾಯ. ಅಪ್ಪ, ನಮಗೆ ಸಹಾಯ ಮಾಡಿ. ಮಕ್ಕಳು, ನನ್ನ ಸಹಾಯ ಬೇಕಾಗಿದೆ. ಆ ನೆಲಲವ ಆಗಿದೆ. ಸ್ಟೆಫಿ, ಈವಾ, ನಾನು ಬರುತ್ತಿದ್ದೇನೆ. ಬನ್ನಿ, ಇನ್ನು ಸ್ವಲ್ಪವೇ ಉಳಿದಿದೆ. ನಾವು ಇಲ್ಲಿ ಶಾಶ್ವತವಾಗಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಅಳಬೇಡ ಸ್ಟೆಫಿ, ನನಗೆ ಒಂದು ಆಲೋಚನೆ ಇದೆ. ಹೋಗಿ ಅಪ್ಪ, ಹೋಗಿ. ನಾನು ಲಾವಾವನ್ನು ನಿಲ್ಲಿಸುತ್ತೇನೆ. ಓ ಇಲ್ಲ, ನಾನು ಹಸಿವಾಗಿದ್ದೇನೆ. ನಾವು ಏನು ಮಾಡಬೇಕು? ನನ್ನ ಬಳಿ ಕೆಲವು ಗಮ್ಮಿ ಬೆರ್ಸ್ ಇವೆ. ಗಮ್ಮಿ ಬೇರ್. ಅದು ತುಂಬಾ ರುಚಿಯಾಗಿದೆ ಎಂದು ಕಾಣುತ್ತದೆ. ನಾನು ಅದನ್ನು ತಿನ್ನಲು ಬಯಸುತ್ತೇನೆ. ನಾನು ಅದನ್ನು ತಲುಪಲು ಸಾಧ್ಯವಿಲ್ಲ. ಚಿಂತೆ ಬೇಡ, ನನಗೆ ಒಂದು ಆಲೋಚನೆ ಇದೆ. ನಾವು ಕೆಲವು ಪಾಪ್ಕಾರ್ನ್ ಮಾಡೋಣ. ಪಾಪ್ಕಾರ್ನ್ ಪಾರ್ಟಿ. ವಾಹ್, ಎಷ್ಟು ಪಾಪ್ಕಾರ್ನ್. ನಾನು ತುಂಬಾ ಬೇಸರಗೊಂಡಿದ್ದೇನೆ. ನಾವು ಸ್ವಲ್ಪ ಮೋಜು ಮಾಡೋಣ. ಅದು ಏನು? ಹಾಸಿಗೆಗಳನ್ನು ಜೋಡಿಸೋಣ. ಕೆಂಪು ಹಾಸಿಗೆಗಳು. ಈ ಸೌಂದರ್ಯವನ್ನು ನೋಡಿ. ಇದೀಗ ಮನೆ ಕಟ್ಟೋ ಸಮಯ. ಇದು ತುಂಬಾ ಜೋರು ಆಗಿರುತ್ತೆ. ವಾ, ತುಂಬಾ ಚೆನ್ನಾಗಿದೆ. ವಾ, ಇದು ನಿಜವಾಗಿಯೂ ಮೋಜಾಗಿದೆ. ತುಂಬಾ ಚೆನ್ನಾಗಿದೆ. ನಿಲ್ಲು, ಈಗ ನಿನ್ನ ಮನೆಗೆ ಹೋಗೋಣ. ಎಲ್ಲೆಡೆ ಲಾವಾ ಇದೆ. ಧನ್ಯವಾದಗಳು ಅಪ್ಪ. ನಾವು ನಮ್ಮ ಟ್ರಾಂಪೋಲೈನ್ ಮನೆಗಳನ್ನು ಪ್ರೀತಿಸುತ್ತೇವೆ. ಸ್ಟೆಫಿ, ಪಿಕಾಚು ಆಟಿಕೆಯನ್ನು ಹಿಡಿ. ಅಪ್ಪ, ಈಗ ಇದು ದೊಡ್ಡ ಪಿಕಾಚು ಆಟಿಕೆ. ಏನು ತಪ್ಪಾಗಿದೆ? ಈವಾ, ನನ್ನ ಬಳಿ ಬೇಗೋಡು. ನಾನು ಬರುತ್ತಿದ್ದೇನೆ. ನಿಲ್ಲು. ಓಹ್, ನಿಲ್ಲು.
ಏನು ನಡೆಯುತ್ತಿದೆ? ನಾವು ಪಿಕಾಚು ಜೊತೆ ಸ್ನೇಹಿತರಾಗೋಣ. ಹೌದು, ನೋಡು, ಪಿಕಾಚು ಹಸಿವಾಗಿದೆ. ನನ್ನ ಬಳಿ ಕೆಲವು ಪೋಕೆಮಾನ್ ಸ್ನ್ಯಾಕ್ಸ್ ಇವೆ, ತೆಗೆದುಕೊಳ್ಳಿ. ಪೋಕೆಮಾನ್ ಒರಿಯೋ. ಮೊದಲು ಓರಿಯೋ ತೆರೆಯೋಣ. ಪಿಕಾಚು ಓರಿಯೋ. ಅಯ್ಯೋ, ಇನ್ನಷ್ಟು. ಅದು ನನ್ನದು. ಯವಾ, ನಾವು ಪಿಕಾಚು ಬಗ್ಗೆ ಮರೆತಿದ್ದೇವೆ. ಅಯ್ಯೋ, ನಾನು ಸಂಪೂರ್ಣವಾಗಿ ಮರೆತಿದ್ದೇನೆ. ನಮ್ಮ ಬಳಿ ಪೋಕೆಮಾನ್ ನೂಡಲ್ಸ್ ಮಾತ್ರ ಉಳಿದಿವೆ. ನಾನು ಅದನ್ನು ಅವನಿಗೆ ಕೊಡುವೆನು. ಅಯ್ಯೋ, ನಾನು ಅದನ್ನು ಕಳೆದುಕೊಂಡೆ. ಈಗ ಏನು ಮಾಡಲಿ? ಏನು ಆಯ್ತು? ಸ್ಟೆಫಿ, ಅಳಬೇಡ, ನನ್ನ ಬಳಿ ಹೊಸ ಆಟಿಕೆಗಳಿವೆ. ಧನ್ಯವಾದಗಳು. ಧನ್ಯವಾದಗಳು ಅಪ್ಪ. ಅಯ್ಯೋ, ಲಾವಾ ಹೆಚ್ಚುತ್ತಿದೆ. ನಾನು ಭಯಪಡುತ್ತಿದ್ದೇನೆ. ಸ್ಟೆಫಿ, ನನ್ನ ಬಳಿ ಬಾ. ಚಿಂತೆ ಬೇಡ ಮಕ್ಕಳೇ, ನಾನು ನಿಮ್ಮ ಕಡೆ ಬರುತ್ತಿದ್ದೇನೆ. ನಾವು ಏನು ಮಾಡಬೇಕು? ನನಗೆ ಗೊತ್ತಿಲ್ಲ. ನಾವು ಬಿಲ್ಲು ಬಳಸೋಣವೇ? ನೋಡು, ನನ್ನ ಬಳಿ ಏನು ಇದೆ. ಮತ್ತು ನನ್ನ ಬಳಿ ಏನು ಇದೆ ನೋಡಿ. ಇದು ಜಯ. ವೇಗವಾಗಿ ಅಪ್ಪ, ಅದು ಹತ್ತಿರ ಬರುತ್ತಿದೆ. ನಾವು ಮಾಡಿದ್ದೇವೆ. ಈ ಲಾವಾವನ್ನು ಮುಗಿಸೋಣ. ಹೋಗೋಣ. ನಾವು ಒಟ್ಟಿಗೆ ಲಾವಾವನ್ನು ನಿಲ್ಲಿಸೋಣ. ಹೌದು. ಸಿದ್ಧವೇ? ಹೌದು, ನಾವು ಮಾಡಿದ್ದೇವೆ. ನಮಗೆ ಇನ್ನೊಂದು ಸಮಸ್ಯೆ ಬಂದಿದೆ. ಬಹಳಷ್ಟು ನೀರು. ಅಲ್ಲಿ ತುಂಬಾ ನೀರು ಇದೆ. ಈ ಕಾರ್ನೋಸೋರಸ್ ಅದ್ಭುತವಾಗಿದೆ. ವೆಲೋಸಿರಾಪ್ಟರ್ ತುಂಬಾ ಚೆನ್ನಾಗಿದೆ. ಇದು ಸಂಪೂರ್ಣವಾಗಿ ಅದ್ಭುತವಾಗಿದೆ. ಏನು ನಡೆಯುತ್ತಿದೆ? ಚಿಂತೆ ಬೇಡ, ನಾನು ಇದನ್ನು ನೋಡಿಕೊಳ್ಳುತ್ತೇನೆ. ಅಯ್ಯೋ, ದಾಶಾ, ಅಲೆಕ್ಸ್, ಓಡಿ. ದಾಶಾ, ಅಲೆಕ್ಸ್, ಚಿಂತೆ ಬೇಡ. ಮ್ಯಾಜಿಕ್ ವಾಂಡ್ ಡೈನೋಸಾರ್ ಅನ್ನು ಮತ್ತೆ ಆಟಿಕೆಗೆ ತಿರುಗಿಸುತ್ತದೆ. ನಿನ್ನ ವಾಂಡ್ ಎಲ್ಲಿದೆ? ಅಯ್ಯೋ, ನಾನು ಅದನ್ನು ಕಳೆದುಕೊಂಡೆ. ಚಿಂತೆ ಬೇಡ, ಇಲ್ಲಿ ಇರಿ. ಇಲ್ಲ, ಇದು ತುಂಬಾ ಅಪಾಯಕರವಾಗಿದೆ. ಜಾಗ್ರತೆ ವಹಿಸಿ. ಇದು ಹೆರೆರಾಸಾರಸ್. ಇದು ಕಂಡುಹಿಡಿದ ಮೊದಲ ಡೈನೋಸಾರ್ಗಳಲ್ಲಿ ಒಂದಾಗಿದೆ. ಇದು 230 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿತ್ತು. ಇದು ಸುಂದರ ಆದರೆ ವೇಗದ ಮತ್ತು ಅಪಾಯಕರವಾಗಿತ್ತು. ನನ್ನ ವಾಂಡ್ ಸಿಕ್ಕಿತು. ಹೌದು ಹೌದು. ಹುರ್ರೇ! ಮಕ್ಕಳೇ, ಈ ಡೈನೋಸಾರ್ಗಳನ್ನು ಹಿಂತಿರುಗಿಸೋಣ. ದಾಶಾ, ಅಲೆಕ್ಸ್, ಎಲ್ಲಾ ಡೈನೋಸಾರ್ಗಳನ್ನು ಹುಡುಕೋಣ. ಆದರೆ ನೆನಪಿಡಿ, ಈ ಮ್ಯಾಜಿಕ್ ವಾಂಡ್ನೊಂದಿಗೆ ನಾವು ಯಾವುದೇ ಡೈನೋಸಾರ್ ಅನ್ನು ಆಟಿಕೆಗೆ ತಿರುಗಿಸಬಹುದು. ಅಪಾಯಕರವಾಗಿದೆ, ಆದರೆ ಮೋಜು. ಸರಿ ಮಾಡೋಣ. ಮಾನ್ಸ್ಟರ್ ಹಂಟ್ಗೆ ಹೋಗೋಣ. ಅವನು ಎಲ್ಲಿದ್ದಾನೆ? ಡೈನೋಸಾರ್ ಎಲ್ಲಿದೆ? ನೀವು ಅದನ್ನು ಕೇಳಿದ್ದೀರಾ? ವಾವ್, ಇದು ಕ್ರೆಜಾಲ್ ಕೋರ್ಟ್ಲಸ್. ವಾವ್ ವಿ, ಇದು ಡೈನೋಸಾರ್ ಅಲ್ಲ, ಇದು ಟೆರೋಸಾರ್.
ಇದು ಸಣ್ಣ ವಿಮಾನದ ಗಾತ್ರದಿತ್ತು. ಅಫ್ಸ್. ಹೌದು. ಇವು ತುಂಬಾ ಮೋಜು. ಇದು ಮಜುಂಗಾಸಾರಸ್. ಇದಕ್ಕೆ ಚಿಕ್ಕ ಮೂಗು ಮತ್ತು ಬಹಳಷ್ಟು ಹಲ್ಲುಗಳಿವೆ. ಇದಕ್ಕೆ ತಲೆಯ ಮೇಲೆ ಚಿಕ್ಕ ಕೊಂಬು ಇತ್ತು. ನೀನು ಈಗ ಹಿಂತಿರುಗೋಣ. ಇದು ವೆಲೋಸಿರಾಪ್ಟರ್ ಬ್ಲೂ. ಅವಳ ದೇಹದ ಮೇಲೆ ನೀಲಿ ಪಟ್ಟಿ ಇದೆ, ಹೀಗಾಗಿ ಅವಳಿಗೆ ಆ ಹೆಸರು ಸಿಕ್ಕಿತು. ಅಯ್ಯೋ ಇಲ್ಲ, ನೀನು ಹಿಂತಿರುಗು ಡೈನೋ. ನೀನು ಸೇರಿದ ಸ್ಥಳಕ್ಕೆ ಹಿಂತಿರುಗುವ ಸಮಯ. ವಾವ್, ಇದು ಕೊರಿಗೋಸಾರಸ್. ಇದಕ್ಕೆ ಹೆಲ್ಮೆಟ್ ಹಲ್ಲಿ ಎಂಬ ಅರ್ಥವಿದೆ. ಇದಕ್ಕೆ ಹೆಲ್ಮೆಟ್ನಂತೆ ಕಾಣುವ ದೊಡ್ಡ ಶಿರೋವಸ್ತ್ರ ಇತ್ತು. ಸಿಕ್ಕಿದೆ. ಅಷ್ಟು ಬ್ಯೂಸಿ ಗೋಡೆ. ಹೂನ. ಇದು ಬೋರಿಯಾಲೋ ಬೆಲ್ಟಾ. ಇದಕ್ಕೆ ಬಹಳಷ್ಟು ರಕ್ಷಣೆ ಇತ್ತು, ತುಂಬಾ ಚೆನ್ನಾಗಿದೆ. ನೀನು ಹಿಂತಿರುಗೋಣ ಡೈನೋ. ನಾನು ಆಶ್ರಯವನ್ನು ನಿರ್ಮಿಸುತ್ತಿದ್ದೇನೆ, ಹೀಗಾಗಿ ಯಾವುದೇ ಡೈನೋಸಾರ್ ನನ್ನನ್ನು ತಲುಪಲು ಸಾಧ್ಯವಿಲ್ಲ. ಇದು ಇಂಟರೋಪ್ಟರ್. ಈ ಡೈನೋ ಅಸ್ತಿತ್ವದಲ್ಲಿರಲಿಲ್ಲ. ಇದು ಪ್ರಯೋಗಾಲಯದಲ್ಲಿ ತಯಾರಿಸಲಾಯಿತು. ಇದು ಖಳನಾಯಕ ಡೈನೋಸಾರ್, ಭಯಾನಕ, ಚತುರ ಮತ್ತು ಸಂಪೂರ್ಣವಾಗಿ ಕಾಡು. ನೀವು ಹಿಂದಿರುಗಿ ಬನ್ನಿ. ನಾನು ಒಂದು ಆಟವನ್ನಾಡುತ್ತಿದ್ದೇನೆ. ಇದು ಪೈರೋರಾಪ್ಟರ್. ಇದರ ಹೆಸರು ಅಗ್ನಿ ಕಳ್ಳ ಎಂದು ಅರ್ಥ. ವಿಜ್ಞಾನಿಗಳು ಇದನ್ನು ರೆಕ್ಕೆಗಳಿಂದ ಮುಚ್ಚಲ್ಪಟ್ಟಿತು ಎಂದು ನಂಬುತ್ತಾರೆ. ಈ ರಾಪ್ಟರ್ ಚಿಕ್ಕದಾಗಿದ್ದರೂ ವೇಗವಾಗಿತ್ತು. ಹೌದು. ಹೌದು. ಇದು ಜುನಿಸೆರಾಟಾಪ್ಸ್. ಇದಕ್ಕೆ 2 ಕೊಂಬುಗಳಿದ್ದವು ಮತ್ತು ಇದು ಹಸುವಿನ ಗಾತ್ರದಿತ್ತು. ಹಿಂದಿರುಗುವ ಸಮಯ. ಇದು ಅಟ್ರೋಸಿರಾಪ್ಟರ್. ಇದು ನಾಯಿ ಗಾತ್ರದಿತ್ತು, ಆದರೆ ಚಲನಚಿತ್ರಗಳಲ್ಲಿ ಇದು ತುಂಬಾ ದೊಡ್ಡದಾಗಿದೆ, ಕೇವಲ ಮನರಂಜನೆಗಾಗಿ. ನೀವು ಹಿಂದಿರುಗಿ ಬನ್ನಿ. ಇದು ಡಿಸ್ಟೋರ್ಟಸ್ ರೆಕ್ಸ್. ಇದು ನಿಜವಾದ ಡೈನೋಸಾರ್ ಅಲ್ಲ. ಅಪ್
ತುಂಬಾ ಭಯಾನಕವಾಗಿದೆ. ಡಿಸ್ಟೋರ್ಟಸ್ ರೆಕ್ಸ್ ಅನ್ನು ಪ್ರಯೋಗಾಲಯದಲ್ಲಿ ತಯಾರಿಸಲಾಯಿತು ಮತ್ತು ಇದು ಅತ್ಯಂತ ಶಕ್ತಿಯುತವಾಗಿದೆ. ಇದು ಎಲಾಸ್ಮೋಸಾರಸ್. ಇದಕ್ಕೆ 72 ಎಲುಬುಗಳೊಂದಿಗೆ ತುಂಬಾ ಉದ್ದವಾದ ಕುತ್ತಿಗೆ ಇತ್ತು. ಭೂಮಿಯಲ್ಲಿರುವ ಯಾವುದೇ ಪ್ರಾಣಿಗಿಂತ ಉದ್ದವಾಗಿದೆ. ನೀವು ಮನೆಗೆ ಹಿಂದಿರುಗಿ ಬನ್ನಿ. ಇದು ಯಾಂಗ್ಚುವಾನೋಸಾರಸ್. ಇದು ಶಾಲಾ ಬಸ್ ಗಾತ್ರದಷ್ಟು ಉದ್ದವಾಗಿರಬಹುದು. ನಾವು ಅದನ್ನು ಪಡೆಯೋಣ. ಹೌದು, ಅಷ್ಟೇ. ಇದು ಜೆನಿಯೋಡೆಕ್ಟೆಸ್ಸೆರುಸ್. ಇದು ಮಿನಿ ಟಿ ರೆಕ್ಸ್ ಹೋಲುತ್ತದೆ. ಇದು ಕಾರ್ನೋಚಾರಸ್. ಅವನ ಹೆಸರು ಮಾಂಸ ತಿನ್ನುವ ಎಮ್ಮೆ ಎಂದು ಅರ್ಥ. ಅವನ ಕೊಂಬುಗಳ ಕಾರಣ. ಅವನ ಚಿಕ್ಕ ಸುಂದರ ಕೈಗಳನ್ನು ನೋಡಿ ಹೋಗೋಣ. ನಾವು ಮಾಡಿದೆವು. ನಾವು ಮಾಡಿದೆವು. ಎವಾ ದಶಾ, ನಾನು ಏನು ಕಂಡುಹಿಡಿದೇನೆಂದು ನೋಡಿ. ಇಲ್ಲ ಇಲ್ಲ ಇಲ್ಲ. ಅರಿ, ಸರಿ ಸರಿ. ಹಾಯ್ ಅಲಿಸಾ. ವಾನಿಯಾ ಮ್ಯಾನಿಯಾ ಕಿಡ್ಸ್ ಪಿರಮಿಡ್ ಮುಗಿದಿದೆ. ಅಯ್ಯೋ ಇಲ್ಲ. ಅಯ್ಯೋ, ಸ್ಟೆಫಿ ಅದನ್ನು ನಾಶ ಮಾಡಿದಳು. ನಿಲ್ಲಿಸು ನಿಲ್ಲಿಸು ನಿಲ್ಲಿಸು. ಸ್ಟೆಫಿ, ಅಲಿಸಾ ಒಟ್ಟಿಗೆ ಒಳ್ಳೆಯ ಆಟವಾಡಿ. ಕ್ಷಮಿಸು ಅಲಿಸಾ, ಆದರೆ ನೀನು ಬಯಸಿದರೆ ನಾನು ನಿನಗೆ ನೀನು ಆಡಲು ಬಯಸಿದ ಆಟವನ್ನು ಕಲಿಸಬಹುದು. ಪರವಾಗಿಲ್ಲ. ಹೌದು, ನನಗೆ ಬೇಕು. ಚೆನ್ನಾಗಿದೆ ಹುಡುಗಿಯರೇ. ಇಲ್ಲಿ ನೀನು ಎಡಕ್ಕೆ ಬಲಕ್ಕೆ ಹೋಗಬೇಕು. ಹೀಗೆ ನೀನು ಬಲಕ್ಕೆ ಹೋಗಿ ನಂತರ ಜಿಗಿಯು. ಸ್ಟೆಫಿ, ನನ್ನ ಅನಿಸಿಕೆಗೆ ನೀನು ಸ್ನಾನ ಮಾಡಬೇಕು. ಸರಿ ಸರಿ, ನಾನು ನಿನಗೆ ಇದನ್ನು ತೋರಿಸಬೇಕು. ಧನ್ಯವಾದಗಳು. ನಾನು ಈಗ ಅದನ್ನು ನನ್ನಿಂದಲೇ ಮಾಡುತ್ತೇನೆ. ನನಗೆ ನಿಜವಾಗಿಯೂ ಸ್ನಾನ ಮಾಡಬೇಕಾಗಿದೆ. ನಾನು ತಕ್ಷಣವೇ ಹಿಂತಿರುಗುತ್ತೇನೆ. ಆರಿ, ಹೋಗು ಹೋಗು. ನನಗೆ ಒಂದು ಆಲೋಚನೆ ಬಂದಿದೆ. ನನಗೆ ಒಂದು ಪಾತ್ರೆ ಬೇಕಾಗಿದೆ. ಇದು ಅಲ್ಲ, ಇದು ನನಗೆ ಬೇಕಾದ್ದೆ. ಅದು ಏನು? ಒಂದು ಭೂತವೇ? ಅಲಿಸಾ ಇದನ್ನು ನಂಬುವುದಿಲ್ಲ. ಬೌಲಿಂಗ್.
ಇದನ್ನು ಎಲ್ಲಿಂದ ತಂದೆ? ನಾನು ಇದನ್ನು ಸ್ನಾನಗೃಹದಿಂದ ತಂದೆ. ನನಗೆ ಸ್ವಲ್ಪ ಸಿಗುತ್ತದೆಯೇ? ಇಲ್ಲ, ಸ್ನಾನಕ್ಕೆ ಹೋಗು. ನೀನು ಬಯಸಿದರೆ ನಿನಗೆ ನಿನ್ನದೇದು ಸಿಗುತ್ತೆ. ನನಗೂ ಒಂದು ಪಾತ್ರೆ ಬೇಕಾಗಿದೆ. ನಾವು ಕ್ಯಾಂಡಿಯಿಂದ ಒಂದು ಆಸಕ್ತಿದಾಯಕ ಪ್ರಯೋಗ ಮಾಡೋಣ. ಆ ಕ್ಯಾಂಡಿಗಳನ್ನು ತರುವುದಕ್ಕೆ ಹೋಗೋಣ. ಬಾ ಬಾ, ಹೋಗು ಹೋಗು. ಅವ್ ನೀರಾ? ನಮ್ಮ ಪ್ರಯೋಗವನ್ನು ಆರಂಭಿಸೋಣ. ಮೊದಲು ನಮ್ಮ ಕ್ಯಾಂಡಿಗಳನ್ನು ವೃತ್ತದಲ್ಲಿ ಅಳವಡಿಸೋಣ. ಈಗ ಸ್ವಲ್ಪ ನೀರು ಸೇರಿಸೋಣ. ಅಲಿಸಾ, ಏನಾಯಿತು? ಸ್ನಾನಗೃಹದಲ್ಲಿ ಕ್ಯಾಂಡಿಗಳು ಇಲ್ಲ, ಕೇವಲ ನೀರು. ಆ ಸಂದರ್ಭದಲ್ಲಿ ನಾನು ನಿನ್ನೊಂದಿಗೆ ಹಂಚಿಕೊಳ್ಳಬಹುದು ಅಲಿಸಾ. ಆದರೆ ಮೊದಲು ನಾನು ಬದಲಾಯಿಸಬೇಕು. ಅದಕ್ಕಾಗಿ ನನಗೆ ಒಂದು ಚಂದದ ಆಲೋಚನೆ ಇದೆ. ಹೋಗೋಣ ಅಲಿಸಾ. ಎಡ ಅಥವಾ ಬಲ? ಎಡ ಅಥವಾ ಬಲ? ಈಗ ಎಡ ಅಥವಾ ಬಲ? ಬಲ ಅಥವಾ ಎಡ? ತಯಾರಾಗು ಅಲಿಸಾ. 3, 2, 1 ಹೋಗು. ನೀನು ಅದ್ಭುತವಾಗಿ ಕಾಣುತ್ತಿದ್ದೀಯ ಅಲಿಸಾ. ಧನ್ಯವಾದಗಳು, ಆದರೆ ಇದು ತುಂಬಾ ಹೆಚ್ಚು. ಸರಿ, ನೀನು ಸ್ವಲ್ಪ ತೆಗೆದುಕೊಳ್ಳಬಹುದು ಅಲಿಸಾ. ನೀನು ಗೊತ್ತಾ, ನನಗೆ ಒಂದು ಉತ್ತಮ ಆಲೋಚನೆ ಬಂದಿದೆ ಸ್ಟೆಫಿ. ನೀನು ಏನು ಅರ್ಥ ಮಾಡಿಕೊಳ್ಳುತ್ತೀಯ? ನಾವು ದೊಡ್ಡ ಮೇಜಿಗೆ ಹೋಗೋಣ. ನಾವು ಹಳದಿ ಬಣ್ಣದಿಂದ ಪ್ರಾರಂಭಿಸೋಣ. ತುಂಬಾ ಚಂದವಾಗಿದೆ. ನಾವು ಮಾಡಿದ ಪಿರಮಿಡ್ ತುಂಬಾ ಚಂದವಾಗಿದೆ. ಓ ಹೌದು. ಕ್ಯಾಂಡಿ ಕಲೆ ಸಿಹಿ ತಿನ್ನುವುದಕ್ಕಿಂತ ಹೆಚ್ಚು ಆಸಕ್ತಿದಾಯಕ ಮತ್ತು ಆರೋಗ್ಯಕರವಾಗಿದೆ.